ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಇವತ್ತು ನಾನು ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀನಿ. ಬೇಳೆ ಹಾಕಿ ನೋಡಿ, ಒಂದು ಅರ್ಧ ಗ್ಲಾಸ್ ಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಳೆನ ಬೇಯಿಸ್ಕೊಳ್ಬೇಕು ಮತ್ತು ಇದನ್ನು ಹುರ್ಕೊಳ್ಬೇಕು. ಇದನ್ನು ಬೇಯಿಸ್ಕೊಳ್ಳಲ್ಲ ಬೆಂಡೆಕಾಯಿನ, ಇದನ್ನು ನಾನು ಹುರ್ಕೊಳ್ತೇನೆ. ತೆಂಗಿನಕಾಯಿ ಎಣ್ಣೆ ಹಾಕಿ ನಾವು ಹುರ್ಕೊಂಡು ಮಾಡೋದು ಇದನ್ನು. ಇವಾಗ ನಾವು ಇಲ್ಲಿ ನಮ್ಮ ಉಡುಪಿ ಮಂಗಳೂರು ಕಡೆ ಹೇಗೆ ಮಾಡ್ತಾರೆ ಅಂದರೆ, ಎರಡು ಟೈಪ್ ಬೆಂಡೆಕಾಯಿ ಹುಳಿ ಮಾಡ್ತಾರೆ. ಒಂದು ಸಾಂಬಾರು ಪೌಡ್ರ್ ಹಾಕಿ ಮಾಡ್ತಾರೆ, ಇನ್ನೊಂದು ಬೋಳು ಹುಳಿ ಅಂತ ಮಾಡ್ತಾರೆ. ಅಂದರೆ ಸಾಂಬಾರು ಪೌಡ್ರ್ ಹಾಕ್ದಿರ ಹಸಿಮೆಣಸಿನ್ಕಾಯಿ ಹಾಕಿ ಮಾತ್ರ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಇವತ್ತು ನಾನು ಸಾಂಬಾರು ಪೌಡ್ರ್ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಹುರ್ಕೊಳ್ತೇನೆ. ನೋಡಿ, ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು, ಇಷ್ಟಿಷ್ಟು ದೊಡ್ಡ ಪೀಸಾಗಿ. ಹುಳಿಗೆ ಹಾಕುವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ನೀವು ಬೇಳೆ ಒಟ್ಟಿಗೆ ಬೇಯಿಸಿಟ್ರೆ ಅದು ಬೆಂದೋಗುತ್ತೆ. ನಮಗೆ ಇದು ಪೀಸ್ ಎಲ್ಲ ಸಿಗೋಲ್ಲ, ಪಡಿ ಎಲ್ಲ ಸಿಗೋಲ್ಲ ನಮಗೆ. ಫ್ರೈ ಮಾಡಿಕೊಂಡ್ರೆ, ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಒಂದು ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಒಂದು 2 ಸ್ಪೂನ್ ತೆಂಗಿನಕಾಯಿ ಎಣ್ಣೆ ಇಟ್ಟು ಅದಕ್ಕೆ ಹಾಕಿ ಇವಾಗ ಹುರ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷ ಹಿಡಿಯುತ್ತೆ. ನಾನು 1/4 kg ಬೆಂಡೆಕಾಯಿ ತೊಗೊಂಡಿದ್ದೇನೆ. ತೆಂಗಿನಕಾಯಿ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ನಿಮ್ಗೊಂದು ಒಳ್ಳೆ ಫ್ಲೇವರ್ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಅದು ಸ್ಮೆಲ್ ಕೂಡ. ಒಂದು 5ರಿಂದ 10 ನಿಮಿಷ ಸಾಕು, ಅದು ಬೇಗನೆ ಬಾಡುತ್ತೆ ಅದು ಬೆಂಡೆಕಾಯಿ. ಹುರ್ಕೊಳ್ಳುವಾಗ ಇದಕ್ಕೊಂದು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ. ಇದು ಖಾರ ಇದೆ, ಅದರಿಂದ 2 ಹಾಕ್ತಿದ್ದೇನೆ. ಆಮೇಲೆ ಮತ್ತೆ ನಾವು ಸಾಂಬಾರು ಪೌಡ್ರ್ ಹಾಕ್ತೇವಲ್ವ, ಆಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡ್ರೆ ನಿಮಗೆ ಬೇಗ ಮೆತ್ತಗಾಗುತ್ತೆ ಬೆಂಡೆಕಾಯಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಮತ್ತು ಇದು ಸಾಂಬಾರಿಗೆ ಹುಳಿಗೆ ನಾವು ಹಾಕುವಾಗ ಇದು ಹೋಳು ಕೂಡ ಕ್ರಿಸ್ಪಿ ಇರುತ್ತೆ ಇದು ಹುರ್ಕೊಳ್ಳೋದ್ರಿಂದ. ನೀವು ಕುಕ್ಕರಲ್ಲೇ ಬೇಯಿಸ್ಕೊಂಡ್ರೆ ಅಥವಾ ಪಾತ್ರೆಯಲ್ಲಿ ಡೈರೆಕ್ಟ್ ಬೇಯಿಸ್ಕೊಂಡ್ರೆ ಅದು ಮೆತ್ತಗಾಗುತ್ತೆ. ಇವಾಗ ಒಂದು 5 ನಿಮಿಷ ಹುರ್ಕೊಳ್ಬೇಕು. ನೋಡಿ, ಈಗ ಬೆಂಡೆ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ತುಂಬ ಫ್ರೈ ಆಗೋದು ಬೇಡ, ಹಾಫ್ ಬಾಯ್ಲ್ ಅಂತ ಹೇಳ್ತಾರಲ್ಲ ಹಾಗೆ ಆದರೆ ಸಾಕು. ಮತ್ತು ಇವಾಗ ಬೇಳೆ ಬೇಯಿಸ್ಕೊಂಡಿದ್ದೇನೆ, ಇದನ್ನು ಇವಾಗ ಇಟ್ಟು ಎಲ್ಲ ಹಾಕ್ತೇನೆ, ಮಸಾಲೆ ಎಲ್ಲ ಹಾಕ್ತೇನೆ. ಇದು ಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಸ್ಪೂನು. ಮತ್ತು ಉಪ್ಪು ಹಾಕ್ತೇನೆ, ಇದು ಕಲ್ಲುಪ್ಪು, ಅದರಿಂದ 1 ಸ್ಪೂನ್ ಒಂದು ಕಾಲು ಹಾಕ್ತೇನೆ. ನೀವು ಪುಡಿ ಉಪ್ಪು ಆದರೆ ಒಂದು 1.5 ಸ್ಪೂನ್ ಬೇಕಾಗುತ್ತೆ. ಮತ್ತೊಂದು ಸ್ವಲ್ಪ ಖಾರದ ಪೌಡ್ರ್ ಹಾಕ್ತಾ ಇದ್ದೀನಿ. ಮತ್ತೊಂದು ಸ್ಪೂನು ನಮ್ಮದು ಸಾಂಬಾರು ಪೌಡ್ರ್ ಇದೆ ಅಲ್ಲ, ಮನೇಲಿ ಮಾಡಿ ಇಟ್ಕೊಂಡಿರ್ತೇವೆ, ಅದನ್ನು ಹಾಕ್ತೇನೆ. ನಾನು ಆಗ ಹೇಳಿದಾಗೆ ಕೆಲವರು ಸಾಂಬಾರು ಪೌಡ್ರ್ ಹಾಕದೆ ಕೂಡ ಮಾಡ್ತಾರೆ. ಅಂದರೆ ಬೋಳು ಹುಳಿ ಅಂತ ಮಾಡ್ತಾರೆ, ಹಸಿಮೆಣಸಿನ್ಕಾಯಿ ಮಾತ್ರ ಹಾಕ್ತಾರೆ, ಇದಕ್ಕೆ ಸಾಂಬಾರು ಪೌಡ್ರ್ ಹಾಕಲ್ಲ. ಅದು ಕೂಡ ಚೆನ್ನಾಗಿರುತ್ತೆ, ಅದು ಒಂದು ಟೈಪಲ್ಲಿ ಟೇಸ್ಟ್ ಇರುತ್ತೆ. ಇವಾಗ ಇದೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಬೇಕು. ಆಮೇಲೆ ಲಾಸ್ಟಲ್ಲಿ ನಾವು ಬೆಂಡೆಕಾಯಿ ಹಾಕಬೇಕು. ಇವಾಗ ನೋಡಿ, ಇದು ಕುದಿಲಿಕ್ಕೆ ಆಗ್ತಾ ಇದೆ. ಇದು ಕುದಿಲಿಕ್ಕೆ ಆಗುವಾಗ ಇದಕ್ಕೊಂದು ಹುಣಸೆ ಹಣ್ಣು ರಸ ತೆಗೆದು ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಒಂದು ಚಿಕ್ಕ ಲಿಂಬೆ ಹಣ್ಣು ಅಷ್ಟು ಸಾಕು, ಹುಣಸೆ ಹಣ್ಣು. ಅದೊಂದು ಸಲ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಒಂದು ಬೆಲ್ಲ ಇಷ್ಟು ದೊಡ್ಡದು ಹಾಕ್ತೀನಿ. ಕೆಲವರಿಗೆ ಸಿಹಿ ಬೇಡ ಅಂದರೆ ಬೆಲ್ಲ ಬೇಡ, ಬೇಕಾದವ್ರು ಹಾಕ್ಕೊಳ್ಬೋದು. ಬೆಲ್ಲ ಹಾಕಿದರೆ ಒಂಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಇವಾಗೆಲ್ಲ ಒಂದು ಸಲ ಮಿಕ್ಸ್ ಆಗಿ ಮತ್ತೆ ಇದು ಕುದಿ ಬರಬೇಕು, ಆಗ ನಾವು ಅದನ್ನು ಬೆಂಡೆಕಾಯಿನ ಹಾಕಬೇಕು. ಇವಾಗ ನೋಡಿ, ಇದು ಕುದೀತಾ ಇದೆ. ಇವಾಗ ಇದಕ್ಕೆ ಬೆಂಡೆ ಕೂಡ ಹಾಕ್ತಾ ಇದ್ದೇನೆ. ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಎಷ್ಟು ನೀರು ಬೇಕೋ ಹುಳಿ ಅಷ್ಟು ಹದದಲ್ಲಿ ಮಾಡಿಕೊಡಿ. ಇದು ಈ ಸೈಡೆಲ್ಲ ತುಂಬ ಫೇಮಸ್ಸು ಬೆಂಡೆಕಾಯಿ ಹುಳಿ ಅಂದರೆ, ಒಳ್ಳೆಯದು ಕೂಡ ಅಲ್ವಾ. ಇದು ಬೆಂಡೆಕಾಯಿ ಮಕ್ಕಳಿಗೆ ಕೊಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ವಿಟಮಿನ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ ಇದಕ್ಕೆ. ಮತ್ತು ಸ್ವಲ್ಪ ಆಮೇಲೆ ಒಗ್ಗರಣೆಗೆ ಹಾಕ್ತೇನೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಬೆಂಡೆಕಾಯಿ ಹಾಕಿದ್ಮೇಲೆ ಒಂದು 2-3 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಬೇಕು ಅಂತಿಲ್ಲ. ನೋಡಿ, ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿದ ಮೇಲೆ ಇದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೇನೆ. ಇದನ್ನು ಗಟ್ಟಿ ಹಿಂಗೆ ನೀರಲ್ಲಿ ನೆನೆಸಿ ಹಾಕ್ತಾ ಇದ್ದೇನೆ. ನೀವು ಹಿಂಗೆ ಹಾಕಿದ್ಮೇಲೆ ಒಂದು 2 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿ ಬರೋದು ಬೇಡ. 2 ಕುದಿ ಬಂದ ಕೂಡಲೇ ಆಫ್ ಮಾಡಿ. ನೋಡಿ, ಆಯಿತು. ಒಳ್ಳೆ ಪರಿಮಳ ಬರ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕೂಡ. ಮತ್ತು ನಾವು ಚಪಾತಿಗೆ ಕೂಡ, ಅದಕ್ಕೆ ಕೂಡ, ದೋಸೆಗೆ ಎಲ್ಲ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಇದು, ಅನ್ನಕ್ಕೆ ಮಾತ್ರ ಅಲ್ಲ. ನೋಡಿ, ಈಗ ಆಯಿತು, ಬೆಂಡೆಕಾಯಿ ಹುಳಿ ರೆಡಿ ಆಯಿತು. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡಬೇಕು. ಇದು ನೋಡಿ, ಎಣ್ಣೆ ಕಾದಿದೆ. ಇದಕ್ಕೊಂದು ಸ್ಪೂನು ಸಾಸಿವೆ, ಮತ್ತು ಅರ್ಧ ಸ್ಪೂನ್ ಇದು ಜೀರಿಗೆ, ಮತ್ತೊಂದು ಅರ್ಧ ಸ್ಪೂನು ಉದ್ದಿನಬೇಳೆ,
ಕರಿಬೇವು ಮತ್ತೊಂದು ಕೆಂಪು ಮೆಣಸಿನ್ಕಾಯಿ ಇಷ್ಟು ಹಾಕಿ ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ಬೇಕು. ಈಗ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಹುಳಿ ರೆಡಿ ಆಯಿತು. ನಮ್ಮದು ಉಡುಪಿ ಮಂಗಳೂರು ಕಡೆ ಎಲ್ಲ ಹೀಗೆ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ನಾವು ಬೆಳ್ಳುಳ್ಳಿ ಎಲ್ಲ ಕಮ್ಮಿ ಯೂಸ್ ಮಾಡ್ತೀವಿ, ಬೆಳ್ಳುಳ್ಳಿ ಹಾಕಲಿಲ್ಲ ಇದಕ್ಕೆ. ನೀವು ಬೇಕಿದ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು, ಅದು ಒಗ್ಗರಣೆ ಮಾಡ್ತೀರಲ್ಲ ಅವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೀವು ನಿಮ್ಗೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಸಾಂಬಾರು ಪೌಡ್ರ್ ಮಾಡ್ತೇವಲ್ಲ, ಅದೇ ಸಾಂಬಾರು ಪೌಡ್ರ್ ಯೂಸ್ ಮಾಡಿಕೊಂಡು ಮಾಡಿರೋದು ಇದು. ನಾನು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೀವು ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.